ಮತ್ತೊಂದು ಕಡೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಬಿಜೆಪಿಯ ವೀರಣ್ಣ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಪತ್ನಿ ರಾಜೇಶ್ವರಿ ಅವರ ಜೊತೆಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಟಿಕೆಟ್ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 23ಕ್ಕೆ ಬೃಹತ್ ಮೆರವಣಿಗೆಯ ಮೂಲಕ ಮತ್ತೊಮ್ಮೆ ವೀರಣ್ಣ ಚರಂತಿಮಠ ನಾಮಪತ್ರವನ್ನ ಸಲ್ಲಿಸುವವರಿದ್ದಾರೆ. ಆಗ ಬಿಜೆಪಿಯ ಮುಖಂಡರು ಹಾಗೆಯೇ ಬಿಜೆಪಿಯ ಕಾರ್ಯಕರ್ತರು ಸಾಥ್ ನೀಡುವವರಿದ್ದಾರೆ. ಇವತ್ತು ಪತ್ನಿಯ ಜೊತೆಗೆ ಬಂದು ಸಾಂಕೇತಿಕವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ವೀರಣ್ಣ ಚರಂತಿಮಠ ಮಾಡಿದ್ದಾರೆ. ವೀರಣ್ಣ ಚರಂತಿಮಠ ಕಳೆದ ಬಾರಿಯ ಚುನಾವಣೆಯ ಪರಾಜಿತ ಅಭ್ಯರ್ಥಿ HY ಮೇಟಿ ಅವರ ವಿರುದ್ಧ ವೀರಣ್ಣ ಚರಂತಿಮಠ ಸೋಲನ್ನ ಅನುಭವಿಸಿದ್ರು. ಈ ಬಾರಿ ಬಾಗಲಕೋಟೆಯ ಟಿಕೆಟ್ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿನಲ್ಲಿ ಹೆಚ್ಚಿನ ಗೊಂದಲ ಏನೂ ಇರಲಿಲ್ಲ. ಮುರುಗೇಶ್ ನಿರಾಣಿ ಅವರ ಹೆಸರು ಕೇಳಿ ಬಂದಿತ್ತು. ಆದರೆ ನಿರಾಣಿ ಅವರು ಸ್ಪರ್ಧೆ ಮಾಡುವುದಕ್ಕೆ ಆಸಕ್ತಿಯನ್ನ ತೋರಿಸಿರಲಿಲ್ಲ. ಫೈನಲಿ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಬಿಜೆಪಿಯ ಹಿರಿಯ ನಾಯಕ ವೀರಣ್ಣ ಚರಂತಿಮಠ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣಿಯನ್ನ ಹಾಕ್ತು. ಇವತ್ತು ಪತ್ನಿ ಜೊತೆ ಬಂದು ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ವೀರಣ್ಣ ಚರಂತಿಮಠ. ಮಾರ್ಚ್ 23ನೇ ತಾರೀಕು ಪಕ್ಷದ ಮುಖಂಡರು ಹಾಗೆ ಪಕ್ಷದ ಕಾರ್ಯಕರ್ತರ ಜೊತೆಗೆ ಬಂದು ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಕೆ ಮಾಡುವವರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.